ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RR ನಗರದಲ್ಲಿರುವಂಥದ್ದು ಕ್ರೇಜಿ ಪಾರ್ಕ್ ಬಂದಿದ್ದೀನಿ. ಕ್ರೇಜಿ ಪಾರ್ಕಲ್ಲಿ ಇವತ್ತು ಇದು ಮಟನ್ ಕುರ್ಮಾ ಮಾಡ್ತಾ ಇದ್ದಾರೆ. ಮಟನ್ ಕುರ್ಮಾ 170 kg ಹಾಕಿ ಕುರ್ಮಾ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಕುರ್ಮಾ ಮಾಡ್ತಾರೆ ಅಂತ ಬಿಟ್ಟು ಸ್ನೇಹಿತರೆ ನೋಡಿ, ಮಟನ್ ಕುರ್ಮಾ ಮಾಡೋದಕ್ಕೆ ಎಣ್ಣೆ ಎಷ್ಟು kg ಹಾಕಿದ್ರೆ? ಎಣ್ಣೆ 1 kg, 3 kg ಎಣ್ಣೆ ಹಾಕಿದ್ದಾರೆ. 3 kg ಎಣ್ಣೆ ಹಾಕಿಕೊಂಡು ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತೆ ಸಬ್ಬಕ್ಕಿ ಚಿಕ್ಕೆ ನೋಡಿ, ಸಬ್ಬಕ್ಕಿ ಸೊಪ್ಪು ಮತ್ತೆ ಚಿಕ್ಕೆ ಸೊಪ್ಪು ಈ 3 ಹಾಕೊಂಡು ಮತ್ತೆ ಈಗ ಈರುಳ್ಳಿ ಮಸಾಲೆ ರುಬ್ಬಿರೋದು ಈರುಳ್ಳಿ ಮಸಾಲೆ ಹಾಕೊಂತ ಇದೆ. ಒಂದು ಬಕೆಟು ಈರುಳ್ಳಿ ಮಸಾಲೆ ಹಾಕೊಂತ ಇರುತ್ತೆ. 2 ಬಕೆಟಾ? ನೋಡಿ 2 ಬಕೆಟ್ ಹಾಕ್ತಾ ಇದೆ. ಇದು ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು. ಈರುಳ್ಳಿ ಕಟ್ ಮಾಡಿ ಮತ್ತೆ ಇದನ್ನ ಈರುಳ್ಳಿ, ಪುದೀನ ಮತ್ತೆ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ 1 ಬಕೆಟ್ ಹಾಕೊಂಡಿದ್ದಾರೆ ಈಗ. ನೋಡಿ 2 ಬಕೆಟು, 2 ಬಕೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿರೋದು. ಒಂದು ಬಕೆಟು ಮೆಣಸಿನ್ಕಾಯಿ ಪೇಸ್ಟ್ ಆಗ್ತಾ ಇದೆ, ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಇದು ನೋಡಿ ಅರ್ಶಿನ ಪುಡಿ 1 ಸೌಟ್ ಹಾಕ್ತಿದೆ. ನೋಡಿ ಇದರಲ್ಲೇನೆ 1 ಬಕೆಟು ಬಿಸಿನೀರು ಹಾಕೊಂಡಿದ್ದಾರೆ. ಇದ್ದಾರೆ. ಇದು ಮಸಾಲೆ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಮಟನ್ ಹಾಕ್ಕೊಂತಾರೆ. ಫುಲ್ 1 ಬುಟ್ಟಿ ನೋಡಿ. ಟೋಟಲು 170 kg ಮಟನ್ ಹಾಕ್ತಾ ಇದ್ದಾರೆ. ನೋಡಿ 2ನೇ ಸತಿ ಹಾಕೊಂಡಿದ್ದಾರೆ. ಉಪ್ಪು 3 kg ನೋಡಿ. ಕಲ್ಲುಪ್ಪು ಹಾಕ್ತಾ ಇದ್ದಾರೆ ಈಗ. ನೋಡಿ ಕಲ್ಲುಪ್ಪು 3 kg ಹಾಕ್ತಾ ಇದ್ದಾರೆ. 3 kg ಅಣ್ಣ. ನೋಡಿ 2.5 kg ಕಲ್ಲುಪ್ಪು ಹಾಕ್ತಾ ಇರೋದು. ಮತ್ತೆ ಮಟನ್ ಹಾಕ್ಕೊಂತ ಇದ್ದಾರೆ. ನೋಡಿ 2.5 kg ಉಪ್ಪು ಹಾಕ್ಕೊಂಡು ಈಗ ಮಟನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮಸಾಲ ಜೊತೆ ಎಲ್ಲ ಮಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲೇನೆ 1 ಬಕೆಟು ನೀರು ಹಾಕೊಂಡಿದ್ದಾರೆ. 1 ಬಕೆಟ್ ನೀರು ಹಾಕೊಂಡು ಈಗೆಲ್ಲ ಫುಲ್ಲು ಮಿಕ್ಸ್ ಮಾಡ್ತಾರೆ. ನೋಡಿ ಫುಲ್ ಮಟನ್ನು ಎಲ್ಲ ಬಂದ್ಬಿಡ್ತಲ್ಲ ಅಣ್ಣ. ನೋಡಿ 170 kg ಮಟನ್ ಬಂದಿರೋಂಥದ್ದು ಇದರಲ್ಲಿ. ನೋಡಿ ಇದು ಒಂದು 3/4 ಗಂಟೆ ಆಗಿದೆ. 3/4 ಗಂಟೆ ಆದಮೇಲೆ ಒಂದು 50% ಬೆಂದಿದೆ. ಇದು 50% ಬೆಂದಿದೆ. ಆಗಲೇ ಒಂದು 2 ಬಕೆಟ್ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡಿರೋವಂಥದ್ದು. ನೋಡಿ ಇದು ಒಂದು 50% ಆಗಿದೆ. ಇನ್ನೂ ಒಂದು 30% ಬೇಯಿಸ್ಕೊತಾರೆ. 30% ಬೆಂದಾದ್ಮೇಲೆ ನೋಡಿ ಮಸಾಲೆಗಳೆಲ್ಲ ಹಾಕೋಣವಂಥದ್ದು. ಇದೇನು ಮಸಾಲೆ ಸರ್? ಆಯಿಲ್ ಹಾಕಿ ಮೆಣಸು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಬಾರಿಸಿ ನೈಟ್ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಂಡಿರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಕೋದು. ಅದು ಒಂದು ಸ್ವಲ್ಪ 80% ಬೆಂದಾದ್ಮೇಲೆ ಓಕೆ. ನೋಡಿ ಇದು ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಇದು. ನೋಡಿ ಇದು ಮಟನ್ ಅನ್ನೋದು ಒಂದು 80% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. 80% ಬೇಯಿಸ್ಕೊಂಡಿದ್ದಾದಮೇಲೆ ಆಗಲೇ ಒಂದು ಬಕೆಟ್ ತೋರಿಸೋದಲ್ಲ. ಬಕೆಟಲ್ಲಿರೋ ಮಸಾಲ ಇದು ಮೆಣಸು, ಎಣ್ಣೆ ಮತ್ತು ಪುದೀನ, ಕೊತ್ತಂಬರಿ ಈ 3 ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದಾರೆ 1 ಬಕೆಟು. ಮತ್ತು ಅದ್ರ ಮೇಲ್ಗಡೆ ಸ್ವಲ್ಪ ಅವರೇ ಮಾಡಿರೋಂಥ ಒಂದು ಮಸಾಲ ಹಾಕ್ಕೊಂಡಿದ್ದಾರೆ. ಮಸಾಲ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ 1-1.5 kg ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇರೋವಂಥದ್ದು. ನೋಡಿ ಇದು BME ಕ್ಯಾಟರರ್ಸ್ ಕಡೆಯಿಂದ ಇದು ಮಾಡ್ತಾರಂಥದ್ದು. ಇದು ಆಲ್ಮೋಸ್ಟು 1,500 ಜನಕ್ಕೆ ಆಗುತ್ತೆ. ಇದು
1,500 ಜನಕ್ಕೆ ಇದು ಒಂದೇ ಪಾತ್ರೆಯಲ್ಲಿ ಕುರ್ಮಾ ಮಾಡ್ತಾ ಇರೋಂಥದ್ದು ನೋಡಿ. ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇರೋಂಥದ್ದು. ಗಡ್ಡೆ ಗಸಗಸೆ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಗ್ರೈಂಡರಲ್ಲಿ ಮಿಕ್ಸಿ ರುಬ್ಬಿ ಆಮೇಲೆ ಮಸಾಲೆನ ಹಾಕೋತಿದ್ದಾರೆ. ನೋಡಿ ಈ ಮಸಾಲೆ ಹಾಕ್ಕೊಂತಾರಂಥದ್ದು. ಒಂದು 2 ಬಕೆಟ್ ಹಾಕ್ಕೊಂಡಿದಾರಲ್ಲ, ಒಂದು 2 ಬಕೆಟ್ ಹಾಕ್ಕೊಂಡಿರೋದು ನೋಡಿ. ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ನೀರು ಹಾಕ್ಕೊತಾ ಇದ್ದಾರೆ. ಬಿಸಿ ನೀರು ಒಂದು 4 ಬಕೆಟ್ ಹಾಕ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಒಂದು 1/4 ಸೌಟಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ ನೋಡಿ. ಮಟನ್ ಕುರ್ಮಾ ಅನ್ನೋದು ರೆಡಿಯಾಗಿದೆ. ನೋಡಿ ಮಟನ್ ಕುರ್ಮಾ ಅನ್ನೋದು ರೆಡಿ. ನೋಡಿ ಇದು ಮಟನ್ ಕುರ್ಮಾ ಅನ್ನೋದು ರೆಡಿ ಆಗಿದೆ. ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗಿದೆ. ಮುಕ್ಕಾಲು ಗಂಟೆ ಆದಮೇಲೆ ಈಗೆಲ್ಲನೂ ಬಳಸೋದಕ್ಕೆ ತಗೊಂಡೋಗ್ತಾ ಇದ್ದಾರೆ ನೋಡಿ. ಇಷ್ಟು ಮಾತ್ರ ಗಟ್ಟಿಯಾಗಿ ಬಂದಿರೋಂಥದ್ದು. ಸ್ನೇಹಿತರೆ ನೋಡಿ, ಮಟನ್ ಕುರ್ಮಾ ಅನ್ನೋದು ರೆಡಿ ಆಗಿದೆ ನೋಡಿ. ಹೆಂಗಿದೆ ಬಾಯಲ್ಲಿ ಇಕ್ಕಿದ ತಕ್ಷಣ ಬರಬೇಕು. ನೋಡಿ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಎಲ್ಲ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮಸಾಲ ಕೊಡೋಂಥದ್ದು. ಇದು ಒಲೆಯಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರು ಇದು ನೀಟಾಗಿ ನಿಧಾನಾಗಿ ಬೇಯುತ್ತಲ್ಲ, ಆ ಕಾರಣಕ್ಕೆ ನಿಮಗೆ ಮಟನ್ ಅನ್ನೋದು ತುಂಬ ಸಕ್ಕತ್ತಾಗಿರುತ್ತೆ. ಟೇಸ್ಟು ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ನೋಡಿ. ಸೂಪರಾಗಿದೆ. ಅಂದರೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.